5 ವರ್ಷದ ನಂತರ ಸಿಲ್ವರ್ ಬೆಲೆ ಎಷ್ಟಾಗ್ಬೋದು ಗೊತ್ತಾ? 2 ಲಕ್ಷ ಪರ್ ಕೆ ಜಿ, 3 ಲಕ್ಷ ಪರ್ ಕೆ ಜಿ, ಅಥವಾ ಇನ್ನೂ ಹೆಚ್ಚು? ಕೊನೆವರೆಗೂ ವಿಡಿಯೋ ನೋಡಿ ನಾನು ಏನು ಮಾಡಬೇಕು, ಯಾವ ರೀತಿ ಹೂಡಿಕೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. 2025ರಲ್ಲಿ ಸಿಲ್ವರ್ ಆಲ್ರೆಡಿ ರೆಕಾರ್ಡ್ ಹೈ ಮಾಡಿದೆ. ಬೆಲೆ 1.3 ಲಕ್ಷ ದಾಟಿದೆ. ಗ್ಲೋಬಲ್ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. 1.2 ಬಿಲಿಯನ್ ಔನ್ಸಸ್. ಡೆಫಿಸಿಟ್ 200 ಮಿಲಿಯನ್ ಔನ್ಸಸ್ ಇದೆ. ಡೆಫಿಸಿಟ್ ಅಂದರೆ ಬೇಡಿಕೆ ಜಾಸ್ತಿ ಇದೆ, ಸರಬರಾಜು ಕಮ್ಮಿ ಇದೆ ಅಂತ. ಇದಕ್ಕೆ ಕಾರಣ ಏನು? ಒಂದು, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಆಗಿರ್ಬೋದು, ಸೋಲಾರ್ ಅಪ್ಲಯನ್ಸಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಬೂಮ್ ಆಗಿರ್ಬೋದು, AI ಇಂಡಸ್ಟ್ರಿ ಆಗಿರ್ಬೋದು. ಬೇಡಿಕೆ ಡಬಲ್ ಆಗ್ತಾ ಇದೆ. ಗ್ಲೋಬಲ್ ಅನಲಿಸ್ಟ್ ಇನ್ವೆಸ್ಟಿಂಗ್ ಹೆವೆನ್ ಅಂಡ್ ಆಪ್ಮೆಕ್ಸ್ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ 2030ಕ್ಕೆ ಸಿಲ್ವರ್ನ ಬೆಲೆ ಭಾರತದಲ್ಲಿ 2.5 ಲಕ್ಷ ಪರ್ ಕೆಜಿಯಿಂದ 3.5 ಲಕ್ಷ ಕೆಜಿ ಪರ್ ಕೂಡ ಆಗ್ಬೋದು. ಇಂಡಿಯಾದಲ್ಲಿ ನಿಪ್ಪಾನ್ ಇಂಡಿಯಾ ಸಿಲ್ವರ್ ETF ನಲ್ಲಿ 10,000 ಕೋಟಿಗಿಂತ ಹೆಚ್ಚು ದಾಟಿದೆ ಆಲ್ರೆಡಿ ಇನ್ವೆಸ್ಟ್ಮೆಂಟ್. ಅಂದ್ರೆ ಜನ ಸಿಲ್ವರ್ ಕಡೆ ಹರಿದು ಬರ್ತಾ ಇದ್ದಾರೆ. ಕ್ವಾಂಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಮಲ್ಟಿ ಅಸೆಟ್ ಪ್ಲಾನ್ ಅಲ್ಲಿ ಸಿಲ್ವರ್ ಅಲೋಕೇಶನ್ 10ರಿಂದ 30%ಗೆ ಹೆಚ್ಚಿದೆ. ಮಾರ್ಕೆಟ್ ಇನ್ಸೈಡರ್ಸ್ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ 2028ರೊಳಗೆ 2 ಲಕ್ಷಕ್ಕಿಂತ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಆದರೆ ಕೆಲವೊಂದು ಫ್ಯಾಕ್ಟರ್ಸ್ ನಾವು ನೋಡೋದಾದ್ರೆ ಡೈವರ್ಸಿಫೈ ಮಾಡೋದು ಒಳ್ಳೆಯದು. ಫಾರ್ ಎಕ್ಸಾಂಪಲ್, ಡಾಲರ್ ಸ್ಟ್ರೆಂಥನ್ ಆದರೆ ಮೈನಿಂಗ್ ಔಟ್ಪುಟ್ ಹೆಚ್ಚಿದ್ರೆ, ಹಾಗಾಗಿ ನಾವೇನು ಮಾಡಬೇಕು, ಗೋಲ್ಡ್ನ, ಸಿಲ್ವರ್ನ, ಪ್ರಿಷಿಯಸ್ ಮೆಟಲ್ನ ಬ್ಯಾಲೆನ್ಸ್ ಆಗಿ ಬೈ ಮಾಡಬೇಕು. ಜೊತೆಗೆ ಸ್ಟಾಕ್, ಮ್ಯೂಚುವಲ್ ಫಂಡ್, ಬೇರೆ ಹೂಡಿಕೆಗಳು ಕೂಡ ನಮ್ಮ ಹತ್ರ ಇರಬೇಕು. 5 ವರ್ಷಗಳಲ್ಲಿ ನಿಮ್ಮ ಗೆಸ್ ಏನು? 2 ಲಕ್ಷ ಪರ್ ಕೆಜಿ ದಾಟುತ್ತಾ, 3 ಲಕ್ಷ ಪರ್ ಕೆಜಿ ದಾಟುತ್ತಾ, ಅಥವಾ ಇನ್ನೂ ಹೆಚ್ಚು? ಡೂ ಯು ಥಿಂಕ್ ಸಿಲ್ವರ್ ಇಸ್ ದ ನೆಕ್ಸ್ಟ್ ಗೋಲ್ಡ್? ಕಮೆಂಟ್ ಸಿಲ್ವರ್. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಡಿಜಿಟಲ್ ಸಿಲ್ವರ್ ಹಾಗೂ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡುವ ಈಸಿ ಸ್ಟೆಪ್ಸನ್ನು ಹೇಳ್ಕೊಡ್ತೀನಿ. ಸೇವ್ ಮಾಡಿ ಹಾಗೂ ಶೇರ್ ಮಾಡಿ. ಈ ಇನ್ಫಾರ್ಮೇಟಿವ್ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಫ್ರೆಂಡ್ಸ್ಗೂ ತಿಳಿಯಲಿ.